ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಳ್ಳಿ. ಹಾಗಾದಾಗ ನಮ್ಮ ವಿಡಿಯೋ ಪ್ರತಿ ನೋಟಿಫಿಕೇಷನ್ನು ಕೂಡ ನಿಮಗೆ ರೀಚ್ ಆಗುತ್ತೆ. ನಾವು ಮಾಡೋ ಪ್ರತಿಯೊಂದು ವಿಡಿಯೋಸು ಕೂಡ ನಿಮಗೆ ಬೇಗ ಬಂದು ತಲುಪುತ್ತೆ, ನೀವೇ ಮುಂಚೆ ನೋಡಬಹುದು. ಹೊಸದಾಗಿ ಅಂಗನವಾಡಿ ಹೆಲ್ಪರು ಮತ್ತು ಅಂಗನವಾಡಿ ಟೀಚರ್ಗೆ 544 ಪೋಸ್ಟ್ಗೆ ಕಾಲ್ಫರ್ ಮಾಡಿದ್ದಾರೆ. ಜಾಬ್ ಲೊಕೇಶನ್ ಯಾವುದು, ಜಾಬು ಸ್ಯಾಲ್ರಿ ಎಷ್ಟು, ಅಪ್ಲಿಕೇಶನ್ ಪ್ರೋಸೆಸ್ ಹೇಗೆ, ಎಷ್ಟು ಪೋಸ್ಟಿಗೆ ಕಾಲ್ ಮಾಡಿದ್ದಾರೆ, ಎಜುಕೇಷನ್ ಏನು ಕೇಳಿದ್ದಾರೆ, ಎಲಿಜಿಬಿಲಿಟಿ ಏನೇನಾಗಿರಬೇಕು, ಪ್ರತಿಯೊಂದು ವಿಚಾರವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಶಿವಮೊಗ್ಗದ ವತಿಯಿಂದ 544 ಅಂಗನವಾಡಿ ವರ್ಕರು ಮತ್ತು ಹೆಲ್ಪರ್ಗೆ ಈ ಒಂದು ಆನ್ಲೈನ್ ಹುದ್ದೆಗಳನ್ನು ಕರೆದಿದ್ದಾರೆ. ಈ ಒಂದು ಅರ್ಜಿಯನ್ನು ಹಾಕಲಿಕ್ಕೆ ಡಿಸೆಂಬರ್ 15, 2025 ಕೊನೆಯ ದಿನಾಂಕವಾಗಿರ್ತದೆ. ಎಲಿಜಿಬಲ್ ಆಗಿರ್ತಕ್ಕಂಥವರು ಈ ಒಂದು ಅಪ್ಲಿಕೇಶನನ್ನು ಇಂಟ್ರೆಸ್ಟ್ ಇರುವವರು ಹಾಕಬಹುದು. WCD ಶಿವಮೊಗ್ಗ ವೇಕೆನ್ಸಿ ನೋಟಿಫಿಕೇಷನ್ 2025 ನೋಡೋದಾದರೆ ಆರ್ಗನೈಸೇಷನ್ ನೇಮು ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟು ಶಿವಮೊಗ್ಗ, ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗದಿಂದ. ಪೋಸ್ಟ್ ನೇಮ್ ಬಂದು ಅಂಗನವಾಡಿ ವರ್ಕರು ಮತ್ತು ಹೆಲ್ಪರು. ಸ್ಥಳ ಶಿವಮೊಗ್ಗ ಕರ್ನಾಟಕ. ಸ್ಯಾಲರಿ ಆ್ಯಸ್ ಪರ್ ಶಿವಮೊಗ್ಗ ನಾರ್ಮ್ಸ್ ಅಂತ ಇದೆ. ಅಂದರೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನೀತಿ ಮತ್ತು ನಿಯಮಗಳಿಗೆ ಅನುಸಾರವಾಗಿ ಈ ಒಂದು ಸ್ಯಾಲ್ರಿಯನ್ನು ಕೊಡ್ತಾರೆ. ಇದ್ಯಾವುದು ರಿವೀಲ್ ಮಾಡಿಲ್ಲ. ಮತ್ತು ನಂಬರ್ ಆಫ್ ಪೋಸ್ಟಿಂಗು 544 ಪೋಸ್ಟ್ ಇರುತ್ತೆ. ಲೊಕೇಶನ್ ವೈಸು ವೇಕೆನ್ಸಿ ಡೀಟೇಲ್ಸ್ ನೋಡ್ತಾ ಹೋಗೋಣ. OCN ಅಂಗನವಾಡಿ ವರ್ಕರು 3 ಇದೆ, ಅಂಗನವಾಡಿ ಹೆಲ್ಪರ್ಗೆ 62 ಇದೆ. ಭದ್ರಾವತಿಯಲ್ಲಿ ಅಂಗನವಾಡಿ ವರ್ಕರ್ಗೆ 19, ಅಂಗನವಾಡಿ ಹೆಲ್ಪರ್ಗೆ 59 ಪೋಸ್ಟ್ ಇದೆ. ನ್ಯೂ ಸಿಟಿಯಲ್ಲಿ 6 ವರ್ಕರು, 137 ಹೆಲ್ಪರ್ ಪೋಸ್ಟ್ ಇದೆ. ಶಿಕಾರಿಪುರದಲ್ಲಿ 1 ಅಂಗನವಾಡಿ ವರ್ಕರ್ ಇದೆ, 23 ಹೆಲ್ಪರ್ ಪೋಸ್ಟ್ ಇದೆ. ಇನ್ನು ಶಿವಮೊಗ್ಗದಲ್ಲಿ 16 ಅಂಗನವಾಡಿ ವರ್ಕರು, 93 ಹೆಲ್ಪರ್ ಪೋಸ್ಟ್ ಇದೆ. ಸೊರಬದಲ್ಲಿ 3 ಅಂಗನವಾಡಿ ಟೀಚರು, 42 ಅಂಗನವಾಡಿ ಹೆಲ್ಪರ್ ಪೋಸ್ಟ್ ಇದೆ. ತೀರ್ಥಹಳ್ಳಿಯಲ್ಲಿ 11 ವರ್ಕರ್ ಪೋಸ್ಟ್ ಇದೆ, 69 ಹೆಲ್ಪರ್ ಪೋಸ್ಟ್ ಇದೆ. ನೆಕ್ಸ್ಟ್ ಟೋಟಲ್ಲು ಪೋಸ್ಟ್ ವೈಸು ಟೋಟಲ್ ವೇಕೆನ್ಸಿ ಪೋಸ್ಟ್ ನೋಡೋದಾದರೆ ಅಂಗನವಾಡಿ ವರ್ಕರ್ಗೆ ಟೋಟಲ್ ಪೋಸ್ಟ್ 59, ಅಂಗನವಾಡಿ ಹೆಲ್ಪರ್ಗೆ ಟೋಟಲ್ ಪೋಸ್ಟು 485 ಪೋಸ್ಟ್ ಇದೆ. ನೆಕ್ಸ್ಟ್ ಕ್ವಾಲಿಫಿಕೇಷನ್ ನೋಡೋದಾದರೆ ಶಿವಮೊಗ್ಗ ರಿಕ್ವೈರ್ಮೆಂಟ್ 2025 ಎಲಿಜಿಬಿಲಿಟಿ ಕ್ವಾಲಿಫಿಕೇಷನ್ನು ಅಂಗನವಾಡಿ ವರ್ಕರ್ಗೆ PUC ಆಗಿರಬೇಕು, ಅಂಗನವಾಡಿ ಹೆಲ್ಪರ್ ಪೋಸ್ಟ್ಗೆ SSLC ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಇನ್ನು ಏಜ್ ಲಿಮಿಟ್ ನೋಡೋದಾದರೆ 18 ವರ್ಷದಿಂದ 35 ವರ್ಷ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಅದು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಅವರ ಒಂದು ಅಧಿಸೂಚನೆಯ ನಿಯಮಗಳ ಪ್ರಕಾರ ಇರುತ್ತೆ. ಇಲ್ಲಿ PWD ಕ್ಯಾಂಡಿಡೇಟ್ಸ್ ಅಂದರೆ ಹ್ಯಾಂಡಿಕ್ಯಾಪ್ಟಿಗೆ ಮಾತ್ರ 10 ವರ್ಷ ಅಂತ ಮೆನ್ಷನ್ ಮಾಡಿದ್ದಾರೆ. ಮಿಕ್ಕಿರೋರಿಗೆ ಆ ಅಧಿಸೂಚನೆಯನ್ನು ನೋಡಿಕೊಂಡು ನೀವು ಹಾಕಬೇಕಾಗತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಇದ್ಯಾವುದು ಸರ್ಕಾರಕ್ಕೆ ಅಪ್ಲಿಕೇಶನ್ ಫೀಸ್ ಕಟ್ಟುವಂತಿರಲ್ಲ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದರೆ ಮೆರಿಟ್ ಲಿಸ್ಟ್ ಮೇಲೆ ನೇರವಾಗಿ ನೇಮಕಾತಿ ಮಾಡ್ಕೊಳ್ತಾರೆ. ಯಾವುದೇ ರೀತಿಯಾದಂಥ ಲಿಖಿತ ಎಕ್ಸಾಮಿನೇಷನ್ ಆಗಲಿ, ಸಂದರ್ಶನ ಅಂದರೆ ಇಂಟರ್ವ್ಯೂ ಆಗಲಿ ಇರೋದಿಲ್ಲ. ನೆಕ್ಸ್ಟ್ ಸ್ಟೆಪ್ ಟು ಅಪ್ಲೈ ಫಾರ್ WCD ಶಿವಮೊಗ್ಗ ರಿಕ್ವೈರ್ಮೆಂಟ್ 2025 ಅಂದರೆ ಅಪ್ಲಿಕೇಶನ್ ಹಾಕುವ ಪ್ರೋಸೆಸ್ಸು ಸ್ಟೆಪ್ ಬೈ ಸ್ಟೆಪ್ ನೋಡೋದಾದರೆ ಮೊದಲು ರಿವ್ಯೂ ನೋಟಿಫಿಕೇಷನ್ ಆ್ಯಂಡ್ ಚೆಕ್ ಎಲಿಜಿಬಿಲಿಟಿ. ನೀವು ಎಲಿಜಿಬಲ್ ಆಗಿದ್ದೀರೋ ಇಲ್ವೋ ಅಂತೇಳಿ ಒಂದು ನೋಟಿಫಿಕೇಷನನ್ನು ಪೂರ್ತಿಯಾಗಿ ನೋಡಿ ಓದ್ಕೋಬೇಕಾಗುತ್ತೆ. ನೆಕ್ಸ್ಟು ಪ್ರಿಪೇರ್ ಡಾಕ್ಯುಮೆಂಟ್ಸು, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ಕೂಡ ನೀವು ರೆಡಿಯಾಗಿ ಇಟ್ಕೋಬೇಕಾಗುತ್ತೆ. ID ಪ್ರೂಫು, ಕ್ವಾಲಿಫಿಕೇಷನ್ನು ಮತ್ತು ಫೋಟೋಗ್ರಾಫು ಇತ್ಯಾದಿ. ನೆಕ್ಸ್ಟ್ ಕಂಪ್ಲೀಟ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ. ಅಂದರೆ ನೀವು ಈ ಒಂದು ಅಪ್ಲಿಕೇಶನನ್ನು ಪೂರ್ತಿಯಾಗಿ ಆನ್ಲೈನಲ್ಲಿ ಹಾಕಬೇಕಾಗುತ್ತೆ, ಯಾವುದೂ ಆಫ್ಲೈನ್ ಇರೋದಿಲ್ಲ. ನೆಕ್ಸ್ಟ್ ಸಬ್ಮಿಟ್ ಅಪ್ಲಿಕೇಶನ್. ಈ ಎಲ್ಲ ದಾಖಲಾತಿಗಳನ್ನು ಕೂಡ ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ಆದಮೇಲೆ ನೀವು ಯಾವ್ಯಾವ ಅಪ್ಲಿಕೇಶನ್ ಆನ್ಲೈನಾಗೆ ಥ್ರೋ ಮಾಡಿರ್ತೀರಲ್ಲ, ಆನ್ಲೈನ್ ಥ್ರೋ, ಅದೆಲ್ಲ ಫಿಸಿಕಲ್ ಡಾಕ್ಯುಮೆಂಟ್ ಒಂದು ಸೆಟ್ ಇಟ್ಕೋಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಆಗಲಿಕ್ಕೆ ಇಂಪಾರ್ಟೆಂಟು ಡೇಟ್ ನೋಡೋಣ. ತುಂಬ ಮುಖ್ಯವಾದ ಮಾಹಿತಿ ಇದು. ಅಪ್ಲಿಕೇಶನ್ ಓಪನ್ ಆಗಿರೋದು ನವೆಂಬರ್ 15, 2025ರಿಂದ. ಅಪ್ಲಿಕೇಶನ್ ಆಗಲಿಕ್ಕೆ ಲಾಸ್ಟ್ ಡೇಟ್ ಬಂದು ಡಿಸೆಂಬರ್ 15, 2025 ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನು ಅಫಿಷಿಯಲ್ ನೋಟಿಫಿಕೇಷನ್ ಲಿಂಕು ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಅದ್ರ ಮುಖಾಂತರ ನೀವು ಕ್ಲಿಕ್ ಮಾಡಿ ನೇರವಾಗಿ ವೆಬ್ಸೈಟ್ ವಿಸಿಟ್ ಮಾಡಿ ನೀವೆಲ್ಲ ಡೀಟೇಲ್ಸ್ನೂ ತಿಳ್ಕೊಬೋದು. ಇದು ಕಂಪ್ಲೀಟಾಗಿ ಆನ್ಲೈನ್ ಪ್ರೋಸೆಸ್ ಇರುತ್ತೆ, ಯಾವುದೂ ಆಫ್ಲೈನ್ ಆಗಿರೋದಿಲ್ಲ. ಅಫಿಷಿಯಲ್ ವೆಬ್ಸೈಟ್ನು ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಅದು ಲಿಂಕ್ ಮುಖಾಂತರ ನೀವು ವೆಬ್ಸೈಟ್ ನೋಡ್ಕೊಳ್ಳಿ. ಜೊತೆಗೆ ಮುಖ್ಯವಾದ ಮಾಹಿತಿ ಏನಪ್ಪ ಅಂತ ಹೇಳೋದಾದರೆ ಈ ಒಂದು
ಅಪ್ಲಿಕೇಶನ್ ಹಾಕಲಿಕ್ಕೆ ಇನ್ ಕೇಸ್ ವಿಧವೆಯರಾಗಿದ್ದರೆ ಕಂಪಲ್ಸರಿ ವಿಧವೆ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಮತ್ತು ಗಂಡನ ಡೆತ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಜೊತೆಗೆ ವಾಸಸ್ಥಳ ಪ್ರಮಾಣ ಪತ್ರ ಕಂಪಲ್ಸರಿ ಆಗಿರುತ್ತೆ. ಅದು ಕೂಡ ತಹಶೀಲ್ದಾರ್ ಆಫೀಸಿಂದ ತೊಗೊಂಡಿರ್ತಕ್ಕಂಥ ವಾಸಸ್ಥಳ ಆಗಿರಬೇಕು. ಈ ಒಂದು ದಾಖಲೆ ತುಂಬ ಕಡ್ಡಾಯವಾಗಿರುತ್ತದೆ. ಇದನ್ನು ತುಂಬ ಗಮನದಲ್ಲಿಡಬೇಕಾಗಿದ್ದಂಥ ವಿಷಯ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ.